ನಮಸ್ಕಾರ ರೀ ಎಲ್ಲರಿಗೂ ಪಾಕ ಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇವತ್ತ ನಾನು ನಿಮ್ಮ ಜೊತೆಗೆ ಒಂದು ಮಸ್ತ್ ಸಾಂಬಾರ್ ರೆಸಿಪಿ ಹಂಚ್ಕೊಳ್ಳಿಕ್ಕೆ ಬಂದೀನಿ. ದಿನ ಅದ ಮಸಾಲೆದು ಬ್ಯಾಳಿ ಸಾರು ತಿಂದು ಬೇಸರಾಗಿದ್ರೆ ಈ ಸಾಂಬಾರು ಒಮ್ಮೆ ಮಾಡಿ ನೋಡ್ರಿ. ಮೊದಲಿಗೆ ಒಂದು ಕುಕ್ಕರ್ ಒಳಗೆ ಒಂದು ಬಟ್ಟ ತೊಗರಿ ಬೇಳೆ ತೊಗೊಳ್ಳೋಣ. ಅದನ್ನು ಸ್ವಚ್ಛಾಗಿ 2-3 ಸರಿ ತೊಳ್ಕೊಬೇಕು. ತೊಳೆದಾದ್ಮೇಲೆ ಅದಕ್ಕೆ 1/4 ಚಮಚ ಅರಿಶಿನ, 1 ಚಮಚ ಎಣ್ಣೆ ಹಾಕೊಳ್ಳೋಣ. ಆಮೇಲೆ 2.5 ಬಟ್ಲದಷ್ಟು ನೀರು ಹಾಕಿ 3 ವಿಸಿಲ್ ಹೊಡ್ಸ್ಕೋಬೇಕು. ಅದಾಗೋ ತನಕ ಸೈಡಿಗೆ ನಾವು ಅದಕ್ಕೇನು ಬೇಕು ಅದನ್ನು ಮಸಾಲೆ ಹುರ್ಕೊಳ್ಳೋಣ ಅಂತ ಒಂದು ಬುಟ್ಟಿ ಇಟ್ಟು ಅದರೊಳಗೆ 1 ಚಮಚ ಎಣ್ಣೆ ತೊಗೊಳ್ಳೋಣ. 1/4 ಚಮಚ ಮೆಂತೆ ಕಾಳು ಹಾಕೊಳ್ಳೋಣ ಅಂತ. ಅದನ್ನು ನೋಡ್ರಿ ಚೆಂದಾಗಿ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು, ಇಲ್ಲಾಂದ್ರೆ ಮೆಂತೆ ಕಾಳದ್ದು ಕಹಿ ಬಿಡ್ತದೆ. ಆಮೇಲೆ 1/4 ಚಮಚ ಕರಿಮೆಣಸು, ಅರ್ಧ ಚಮಚ ಜೀರಿಗೆ, 1 ಚಮಚ ಹವೀಜ, ಆಮೇಲೆ 3-4 ಬ್ಯಾಡಗಿ ಮೆಣಸಿಕಾಯಿ. ನಿಮಗೆ ಖಾರ ಬೇಕಾಗಿದ್ದರೆ ಇನ್ನೂ ಹೆಚ್ಚು ಹಾಕೋರಿ. 1 ಕಡ್ಡಿ ಕರಿಬೇವು, ಆಮೇಲೆ 1 ಬಟ್ಲ ತೆಂಗಿನಕಾಯಿ ತುರಿ, ಇವೆಲ್ಲನೂ ಹಾಕಿ ಚೆಂದಾಗಿ ಹುರಿಬೇಕು. ಹಸಿ ವಾಸನೆ ಹೋಗಬೇಕು ನೋಡ್ರಿ ಅದ್ರದ್ದು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಅಲ್ಲಿ ತನಕ ಚೆಂದಾಗಿ ಹುರ್ಕೋಬೇಕು. ಆಮೇಲೆ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1/4 ಬಟ್ಲ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ಇನ್ನೊಂದು ಬಾಣಲಿ ತೊಗೊಂಡು ಅದಕ್ಕೆ 2 ಚಮಚ ಎಣ್ಣೆ ಹಾಕಿ ಬಿಸಿ ಇಡೋಣಂತ. ಎಣ್ಣೆ ಕಾದ್ಮೇಲೆ ಅದಕ್ಕೆ 1/4 ಚಮಚ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟಪಟ ಅಂದಮೇಲೆ 1/4 ಚಮಚ ಜೀರಿಗೆ, 1/4 ಚಮಚ ಅರಿಶಿನ ಪುಡಿ, 1 ಕಡ್ಡಿ ಕರಿಬೇವು, ಸ್ವಲ್ಪ ಇಂಗು, ಆಮೇಲೆ 2 ಸಣ್ಣಕ್ಕೆ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಹೆಚ್ಕೊಂಡು ಹಾಕೋಣಂತ. ಅವನ್ನೆಲ್ಲ ಸೇರಿಸಿ ಚೆಂದಾಗಿ ತಾಳಿಸ್ಕೊಳ್ಳೋಣ. ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದಮೇಲೆ 1 ಮೀಡಿಯಮ್ ಸೈಜ್ ಹೆಚ್ಚಿದ್ದು ಟೊಮೆಟೊ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇನ ನಿಮಗೆ ಬೇಕಾಗಿದ್ದ ತರಕಾರಿ ಹಾಕ್ಬೋದು. ನಾನಿಲ್ಲೇ 2 ಸಣ್ಣ ಬಟಾಟಿ, 2 ಬದನೆಕಾಯಿ, 7-8 ಬೀನ್ಸ್ ಹಾಕ್ಕೊಂಡೀನಿ. ನಿಮಗೆ ಇವು ನುಗ್ಗಿಕಾಯಿ, ಸೋರೆಕಾಯಿ, ಗಜ್ರಿ, ಬಟಾಣಿ, ನಿಮಗೆ ಯಾವ ಪಲ್ಯ ಸೇರ್ತಾವೆ ಆ ಪಲ್ಯನ ಇದಕ್ಕೆ ಹಾಕೋಬಹುದು. ಈಗ ಇದಕ್ಕೆ 1/4 ಚಮಚ ಉಪ್ಪು ಹಾಕಿ ಚಂದ ಕೈಯಾಡಿಸ್ಕೊಂಡು ಇದ್ರ ಲಿಡ್ ಮುಚ್ಚಿ ಎಣ್ಣೆ ಒಳಗೆ ಬೇಯಲಿಕ್ಕೆ ಬಿಡೋಣಂತ. ಎರಡು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ಇದಕ್ಕೆ ಇನ್ನೊಂದು ಗ್ಲಾಸು ನೀರು ಹಾಕಿ ನಮ್ಮ ಪಲ್ಯಗಳನ್ನ 5-6 ನಿಮಿಷ ಬೇಯಿಸ್ಕೊಳ್ಳೋಣಂತ. ನೋಡ್ರಿ 5 ನಿಮಿಷ ಆದಮೇಲೆ ನಾನು ಚೆಕ್ ಮಾಡ್ಲಿಕ್ಕತ್ತೀನಿ. ನಮ್ಮ ಪಲ್ಯಗಳು ಇಷ್ಟು ಬೇಯ್ದ್ರೆ ಸಾಕು. ಮುಂದೆ ಮಸಾಲೆ ಮತ್ತು ಬ್ಯಾಳೆ ಹಾಕಿ ಇನ್ನೊಂದು ಕುದಿಸೋದು ಮುಂದೆ ಪೂರ್ತಿ ಬೇಯ್ತಾವ. ಅವಾಗ ಈಗ ನಾವು ಇದಕ್ಕೆ ತಿರುವಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಬ್ಯಾಳೆ ಹಾಕಬೇಕು. ನೋಡ್ರಿ ಸಾಂಬಾರು ಮಾಡೋ ಮುಂದೆ ಬ್ಯಾಳೆ ಯಾವಾಗಲೂ ನುಣ್ಣಗೆ ಬೆಂದಿರಬೇಕು, ಅಂದ್ರೆ ಸಾಂಬಾರು ಮಂದಕ್ಕೆ ಬರ್ತದೆ. ಇಲ್ಲ ಅಂದ್ರೆ ಬ್ಯಾಳೆ ಒಂದು ಕಡೆ, ಪಲ್ಯ ಒಂದು ಕಡೆ, ನೀರು ಒಂದು ಕಡೆ ಆಗ್ತದೆ. ನುಣ್ಣಗೆ ಬೇಯ್ದಿತ್ತಿಲ್ಲ ಅಂದ್ರೆ ಅಥವಾ ಇನ್ನೊಂದು ಸ್ವಲ್ಪ ಮಂದಗೆ ಆಗಲಿಕ್ಕೆ ಕಡ್ಗೋಲು ತೊಗೊಂಡು ನೀವು ಕಡ್ಕೋಬಹುದು. ಇಲ್ಲೇ ಬ್ಯಾಳೆ ನುಣ್ಣಗೆ ಬೇಯ್ದಾವು, ಅದಕ್ಕೆ ಸ್ವಲ್ಪ ಸೌಟ್ಲೆಕಾಯಿ ಆಡಿಸಿ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ, ಒಂಚೂರು ಹುಣಸೆಹಣ್ಣು ರಸ ಹಾಕಬೇಕು. ಮೊದಲಿಗೆ ನಾವು ಟೊಮೆಟೊ ಹಾಕಿರೋದ್ರಿಂದ ಈಗ ಹುಣಸೆಹಣ್ಣು ರಸ ಸ್ವಲ್ಪ ಹಾಕೊಳ್ಳೋಣ. ಸಾಂಬಾರನ್ನ 5 ನಿಮಿಷ ಚೆಂದಾಗಿ ಕುದಿಸ್ಕೋಬೇಕು. 5 ನಿಮಿಷ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದಾಗಿ ಕೈಯಾಡಿಸಿದ್ರೆ ನಮ್ಮದು ಮಸ್ತ್ ರುಚಿಯಾದ ಸಾಂಬಾರು ರೆಡಿ ನೋಡ್ರಿ. ನಿಮಗೇನ್ರಿ ನಾ ಮಾಡೋ ರೆಸಿಪಿಗಳು ಇಷ್ಟ ಆದ್ವಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಗೂನ ಸಿಗೋಣಂತ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.